So guys, welcome back. Part 2 video of day 2 in Chikkamangaluru. Welcome back. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ guys. Welcome back. Guys, ಪೊದೆ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ಪೊದೆ ಫುಲ್ ಪೊದೆ ಸೊ ಗಾಯ್ಸ್, ಇಲ್ಲಿಂದ ವಾಯ್ಸ್ ಓವರ್ ಕೊಡಲೇಬೇಕು. ಯಾಕಂದ್ರೆ ಇಲ್ಲಿ ಫುಲ್ ವಿಂಡ್ ಬ್ಲಾಸ್ಟ್ ಇದೆ. ಗಾಳಿ ಅಂತೂ ಸಖತ್ ಸ್ಪೀಡಲ್ಲಿದೆ. ಗಾಳಿ ನೀವು ಸೌಂಡ್ ಕೇಳಿದ್ರೆ ಅದು ಗಾಳಿ ಅಂತ ಇರಿಟೇಷನ್ ಸೌಂಡ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಮ್ಯೂಟ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಹೋಗೋಣ. ಹೆಂಗಿತ್ತು ಅಂದರೆ ಗಾಯ್ಸ್, ಮಸ್ತಿತ್ತು ನೋಡಿ. ಇವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ. ಅಕ್ಕ ಮತ್ತು ಅಣ್ಣಂದ್ರೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೇ ಥರ ಗಾಯ್ಸ್ ಗ್ರೂಪಲ್ಲಿ ಬರಬೇಕು, ಫ್ರೆಂಡ್ಸ್ ಜೊತೆ ಮಾಡ್ಕೊಂಡು ಬರಬೇಕು. ಈ ಥರ ಎಂಜಾಯ್ ಮಾಡಬೇಕು. ಮಾಡಿಕೊಂಡ್ರೆ ಫ್ರೆಂಡ್ಸ್ನ ಒಂದು 4-5 ಜನ ಸಾಕು ಫ್ರೆಂಡ್ಸ್, ಜಾಸ್ತಿ ಫ್ರೆಂಡ್ಸ್ ಬೇಡ. ಹೆಂಗಂದ್ರೆ ಅದು ಹಾಗೆ ಫ್ಯಾಮಿಲಿ ಇದ್ದಾಗಿರಬೇಕು. ಆ ಥರ ಫ್ರೆಂಡ್ಸ್, ಯಾವುದೇ ಥರ ಕಷ್ಟ ಅನ್ನೋದು ಬಿಟ್ಟು ಹೋಗ್ಬಾರ್ದು ಫ್ರೆಂಡ್ಸ್. ಇದ್ರೆ ಆ ಥರ ಫ್ರೆಂಡ್ಸ್ ಇರಬೇಕು. ಇಲ್ಲ ಅಂದರೆ ಎಲ್ಲ ಫ್ರೆಂಡ್ಸ್, ನನಗೂ ಬೇಜಾನ್ ಜನ ಫ್ರೆಂಡ್ಸ್ ಇದ್ದಾರೆ. ಅದ್ರಲ್ಲಿ ಕೆಲವ್ರು ಮಾತ್ರ ಕಷ್ಟಕ್ಕಾಗ್ತಾರೆ. ಇನ್ನು ಕೆಲವ್ರು ಸುಮ್ಮನೆ ಕ್ಲಾಸ್ಮೇಟ್ಸು ಅದು ಇದನ್ನು ಜೊತೆಲಿ ಇರ್ತಾರೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಬಂದಾಗೆ ಅವ್ರು ರಿಯಲ್ ಬಾಂಡಿಂಗ್ ಕ್ರಿಯೇಟ್ ಆಗೋದು ಮತ್ತು ರಿಯಲ್ ಆಗಿ ಫ್ರೆಂಡ್ಶಿಪ್ ಬೆಳೆಯೋದು. ಯಾಕಂದರೆ ಇಲ್ಲಿ ಒಬ್ರಿಗೊಬ್ರದ್ದು ಬಾಂಡಿಂಗ್ ಬೆಳೆಯುತ್ತೆ, ಕೇರಿಂಗ್ ಬೆಳೆಯುತ್ತೆ, ಮತ್ತು ಒಬ್ರಿಗೊಬ್ರು ಅರ್ಥ ಮಾಡ್ಕೊತೀವಿ. ಆ ಥರ ಗಾಯ್ಸ್ ನೋಡಿ, ಎಷ್ಟು ವಿಂಡ್ ಬ್ಲಾಸ್ಟ್ ಇದೆ ಇದ್ರೆ. ಈ ಅಕ್ಕದು ಗ್ರೈನ್ ಕೋಟ್ ನೋಡಿ ಹಿಂಗೆ ಆರ್ತಾ ಇದೆ. ಇಲ್ಲೇ ಹೆಂಗಿದೆ ಗಾಯ್ಸ್, ಇನ್ನು ಮೇಲೆ ಹೆಂಗಿರುತ್ತೆ ಅಂದರೆ ಫುಲ್ ವಿಂಡ್ ಬ್ಲಾಸ್ಟ್ ಗಾಯ್ಸ್. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಅದು ಮಾತಾಡೋದು ಕೇಳಿಸ್ತಾನೆ ಇಲ್ಲ. ಬರೀ ವಿಂಡ್ ಬ್ಲಾಸ್ಟೇ ಸೌಂಡು, ಬರೀ ಅದರದ್ದೇ ಸೌಂಡು. ಅದಕ್ಕೆ ನಾನು ಇಲ್ಲಿ ನೋಡಿ, ಇಲ್ಲಿ ಇವಾಗ ಮಾತಾಡ್ತೀನಿ. ಅದಕ್ಕೆ ಇವಾಗ ಬೇರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಅಣ್ಣ ಗಾಯ್ಸ್, ಇದು ಟ್ರಕ್ ಮಾಡಿಕೊಂಡು ಒಂದು ಪೀಕ್ ದಾಟಿ ಇನ್ನೊಂದು ಪೀಕಿಗೆ ಹೋಗ್ತಾ ಇದ್ದೀರಿ. ಇಲ್ಲಿ ಟೋಟಲು 4 ಪೀಕು, 3 ಪೀಕು ಚಿಕ್ಕದಿದೆ, 4ನೇ ಪೀಕ್ ದೊಡ್ಡದಿದೆ. ಈಗಾಗಲೇ ನಾವು 2 ಪೀಕ್ ಹತ್ತಿ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ಹೋಗೋಣ. ಇಲ್ಲಿ 2 ಪೀಕಲ್ಲಿ 2ನೇ ಪೀಕ್ ಮೇಲೇ ಟಾಪಲ್ಲೇ ಇಷ್ಟು ವಿಂಡ್ ಬ್ಲಾಸ್ಟ್ ಇದೆ. ನಾನು ಮಾತಾಡಿದ್ದೇನು ಗೊತ್ತಾಗ್ತಾ ಇಲ್ಲ, ನಾನು ಮಾತಾಡಿದ್ದೇನು ಕೇಳಿಸೋದು ಇಲ್ಲ. ಯಾಕಂದರೆ ಫುಲ್ ವಿಂಡ್ ಬ್ಲಾಸ್ಟ್ ಇದೆ. ಆ್ಯಕ್ಚುಲಿ ನಾನು ಈ ವಿಡಿಯೋನ ನಿನ್ನೆ ಶೂಟ್ ಮಾಡ್ಕೊಂಡ್ಬಂದು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದು. ಫುಲ್ ನೆಗಡಿ ಆಗಿಬಿಟ್ಟಿದೆ. ಇನ್ನು ನಾನು ಇಲ್ಲ ಇದೇ ಚಿಕ್ಕಮಂಗ್ಳೂರಲ್ಲೇ ಇದ್ದೀನಿ. ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಇಲ್ಲಿ ನೋಡಿ ಗಾಯ್ಸ್. ಗ್ರೂಪ್ ಫೋಟೋ ಇಟ್ಕೊತಾರೆ, ಗ್ರೂಪ್ ವಿಡಿಯೋ ಇಟ್ಕೊತಾ ಇದ್ದಾರೆ. ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಅದು ಫುಲ್ ವಿಂಡ್ ಬ್ಲಾಸ್ಟ್ ಇದೆ, ಸೂರ್ಯ ಬಂದಿದ್ದಾನೆ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಬಟ್ ನನಗೆ ಎಡಿಟ್ ಮಾಡೋ ಟೈಮಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು, ಏನು ಕೇಳಿಸಿಲ್ಲ ಆಡಿಯೋ ಅಂತ. ಮತ್ತು ಇದು ನೋಡಿ, ಇದು ಇನ್ನೊಂದು ಪೀಕ್ ಮೇಲೆ ಬಂದಿರೋದು ಗಾಯ್ಸ್. ಇದು 3ನೇ ಪೀಕ್ ಮೇಲೆ ಬಂದಿರೋದು. ಇಲ್ಲಿ ಕೆಳಗಡೆ ಇಳಿದು ನೆಕ್ಸ್ಟ್ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ರ ಇಳ್ಕೊಂಡು ಹೋಗ್ಬೇಕು ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಹೆಂಗೆ ಯಾವ ಥರ ಅಡ್ವೆಂಚರ್ ಇದೆ, ಯಾವ ಥರ ಕೆಳಗಡೆ ಇಳಿಬೇಕು ನೋಡಿ. ಎಷ್ಟು ಹುಷಾರಾಗಿ ಇಳಿಬೇಕು ಅಂದರೆ ಇಲ್ಲಿ ಫುಲ್ ಹುಷಾರಾಗಿ ಇಳಿಬೇಕು ಗಾಯ್ಸ್. ಫುಲ್ ಒಂಚೂರು ಏನಾದರೂ ಯಾವಾರಿದ್ರೆ ಫುಲ್ ಹಂಗೆ ಫುಲ್ ಹಂಗೆ ನಾವು ಕೆಳಗಡೆ ಇಡ್ತೀರಿ ಗಾಯ್ಸ್, ಜಾರ್ಕೊಂಡು. ಆ ಥರ ಇದೆ ಇಲ್ಲಿ, ಆ ಥರ ಇದೆ ಗಾಯ್ಸ್. ಇಲ್ಲಿ ಒಂದು ಚೂರೇನಾದರೂ ಪ್ರಜ್ಞೆ ತಪ್ಪಿದ್ರೆ ಫುಲ್ ಕೆಳಗಡೆನೆ ಬಿದ್ದೋಗ್ತೀವಿ. ಆ ಥರ ಇದೆ ಇಲ್ಲಿ, ಹುಷಾರಾಗಿ ಇಡಬೇಕು ಗಾಯ್ಸ್. ಬನ್ನಿ ಗಾಯ್ಸ್ ಹೋಗೋಣ. ಫುಲ್ಲು ನೀವು ಮಧ್ಯಾಹ್ನ ಆಗಿರ್ಬೋದು, ಇವಾಗ ಒಂದು ಟೈಮ್ ಗೊತ್ತಿಲ್ಲ, ಮಧ್ಯಾಹ್ನ ಆಗಿರ್ಬೋದು. ನಾವು ಬೆಳಗ್ಗೆನೇ ಬಂದಿದ್ದಲ್ವ, ಇವಾಗ ನೋಡ್ಬೋದು ಗಾಯ್ಸ್. ಇವಾಗಲೇ ಈ ಥರ ಇದೆ. ನಾವು ಮೊನ್ನೆ ಬಂದು 5 ಗಂಟೆಗೆ ಬಂದು
ಇಲ್ಲಿ ಇದಾಗಿ ಮತ್ತು ಆ ವಿಡಿಯೋನು ಇದೆ, ಆ ವಿಡಿಯೋನು ಹಾಕ್ತೀನಿ ಯೂಟ್ಯೂಬ್ಗೆ ನೋಡಿ. ಅದನ್ನು ಮೊನ್ನೆ ಬಂದಿದ್ದು, ಮತ್ತೆ ನಿನ್ನೆ ಬಂದ್ರಿ, ಮತ್ತೆ ಇದು ಕುತ್ಕೊಂಡು ಇವಾಗ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಲೋಕಲ್ ಪ್ಲೇಸಸ್ ಈ ನೆಕ್ಸ್ಟ್ ಡೇ ತಿರ್ಗಾಡಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಇನ್ನೂ ಒಂದು ಬ್ಯಾಕ್ ಟು ಬ್ಯಾಕ್ ಟ್ರಕ್ ಮಾಡಿದ್ದೀನಿ, ಮಾಡ್ತಾನೆ ಇದ್ದೀನಿ ಗಾಯ್ಸ್. ಇನ್ನೂ ಒಂದಿದೆ, ಇದಾದ್ಮೇಲೆ ಇದು ಮುಗಿಸ್ಕೊಂಡು ಇನ್ನೊಂದು ಟ್ರಕ್ ಹೋಗ್ತೀನಿ ಮತ್ತೆ 3 ಗಂಟೆ ಮೇಲೆ ನೋಡಿ ಗಾಯ್ಸ್. ಅದು ನೋಡಿ, ಇದು ಫ್ರೆಂಡ್ಸ್ ಜೊತೆ ಗ್ರೂಪಲ್ಲಿ ಬಂದರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಬೋದು ಗಾಯ್ಸ್. ನೋಡ್ಬೋದು ಇಲ್ಲಿ ಎಷ್ಟು ಹೈಟಲ್ಲಿ ಇದ್ದೀರಿ ಅಂದರೆ ಫುಲ್ ಹೈಟಲ್ಲಿ 1800 ಫೀಟ್ ಹೈಟಲ್ಲಿದ್ದೀನಿ. ಟೋಟಲ್ ಫೀಟ್ಸಲ್ಲಿ 6300 ಫೀಟ್ ಹೈಟ್ ಇದೆ ಗಾಯ್ಸ್. ಇದು ಫುಲ್ ಆ ದಾರಿಯಲ್ಲಿ ಹೋಗ್ಬೇಕು ಗಾಯ್ಸ್. ಅಲ್ಲಿ ಗಾಯ್ಸ್ ಇವಾಗ ನೀವು ನೆಕ್ಸ್ಟ್ ನೋಡ್ಬೋದು, ಇಲ್ಲೊಂದು ಮರ ಇದೆ ನೋಡಿ. ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಈ ಕಡೆ ಬಲಗಡೆ. ಇಲ್ಲಿ ನೋಡಿ ಫುಡ್ಡು ಮತ್ತು ಪ್ಲಾಸ್ಟಿಕ್ ಎಲ್ಲ ಇದು ಪ್ರೊಹಿಬಿಟೆಡ್, ಸುಮ್ಮನೆ ಹಾಳು ಮಾಡಿ. ಇದು ನೋಡಿ ಗಾಯ್ಸ್, ಇದು ಗಾಳಿ ಇಲ್ಲಿ ಮೇಲೆ ಇಷ್ಟು ಸ್ಪೀಡಾಗಿ ಗಾಳಿ ಬೀಸ್ತಾ ಇರೋದಕ್ಕೆ ಕಾರಣನೇ ಇದು ಬೆಂಡ್ ಆಗಿದೆ. ಆ ಕಡೆ ಯಾಕೆ ಬೆಂಡ್ ಆಗಿದೆ ಅಂದರೆ ಇಲ್ಲಿ ಗಾಳಿ ಫುಲ್ ಸ್ಪೀಡಾಗಿದೆ, ಅದಕ್ಕೆ ಆ ಗಾಳಿಗೆ ಮತ್ತು ಇಲ್ಲಿರೋ ನೇಚರ್ಗೆ ಅಡ್ಯಾಪ್ಟ್ ಆಗಿ ಅದು ಆ ಕಡೆ ಬೆಳ್ಕೊಂಡು ಹೋಗಿದೆ. ನೋಡಿ ಗಾಯ್ಸ್, ಇದು ಮನುಷ್ಯಗೆ ಈ ಥರ ಅಡಾಪ್ಟೇಷನ್ ಇಲ್ಲ, ನೇಚರ್ಗೆ ಮತ್ತು ಪ್ಲ್ಯಾಂಟ್ಸ್ಗೆ ಈ ಥರ ಅಡಾಪ್ಟೇಷನ್ ಇದೆ. ನೋಡಿ ಗಾಯ್ಸ್, ಇದು ನಾವು ನೇಚರಿಂದ ಈ ಥರ ಕಲಿಬೇಕು ಗಾಯ್ಸ್. ನಾವು ಹೊಂದಾಣಿಕೆಯ ಜೀವನ ಇರಬೇಕು ಅಂದರೆ ನಾವು ಪ್ರಕೃತಿನ ನೋಡಿ ಕಲಿಬೇಕು ಗಾಯ್ಸ್. ಇದೇ ದೊಡ್ಡ ಬೆಟ್ಟ, ಇದೇ ಫೈನಲ್ಲು. ಇದ್ರ ಮೇಲೇನೆ 6300 ಅಡಿ ಎತ್ತರ ಇದೇ ಇರೋದು. ಬನ್ನಿ ಗಾಯ್ಸ್, ಇವಾಗ ಹೋಗೋಣ ಮೇಲೆ. ಅವರೆಲ್ಲ ಸ್ಟೆಪ್ಸ್, ಇವಾಗ ಸ್ವಲ್ಪ ದೂರ ಹಿಂಗೆ ಸ್ಟೆಪ್ಸ್ ಇದೆ, ಮೇಲೆವರೆಗೂ ಇಲ್ಲಿ ಸ್ಟೆಪ್ಸ್ ಇದೆ. ಬಟ್ ನಾನು ಸ್ಟೆಪ್ಸ್ ಮೇಲೆ ಹೋಗಲ್ಲ, ಸ್ವಲ್ಪ ಥ್ರಿಲ್ಲಿಂಗ್ ಆಗಿ ಸ್ವಲ್ಪ ಅಡ್ವೆಂಚರ್ ಆಗಿರಲಿ ಅಂತ ನಾವು ಈ ಕಡೆ ಸೈಡಿಂದ ಹೋಗೋಣ. ಬನ್ನಿ ಗಾಯ್ಸ್, ಹೋಗೋಣ ಮೇಲೆ. ಫುಲ್ ಫಾಗ್ ಗಾಯ್ಸ್, ಹೆಂಗಿದೆ ಅಂದರೆ ವ್ಯೂ ಗಾಯ್ಸ್. ನೀವು ವಿಡಿಯೋ ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಅಲ್ಲಿ ಹೋಗಿ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗಾಯ್ಸ್. ಹೋಗಿ ಗಾಯ್ಸ್, ಒಂದ್ಸಲಿ ಹೋಗಿ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿ. ಚೆನ್ನಾಗಿದೆ ಗಾಯ್ಸ್, ಇದು ಮಸ್ತಿದೆ. ಹೆಂಗಿದೆ ಅಂದರೆ ಹೇಳೋಕ್ಕಾಗಲ್ಲ ಗಾಯ್ಸ್, ಅಲ್ಲಿ ಸ್ಪಾಟಲ್ಲಿ ಹೋದ್ರೇ ಗೊತ್ತಾಗೋದು. ಸೂಪರ್ ಆಗಿದೆ ಗಾಯ್ಸ್ ಪ್ಲೇಸ್ ಮಾತ್ರ. ಇದ್ರ ಹೆಸರು ಬಂದು ಮುಳ್ಳಯ್ಯನಗಿರಿ ಪೀಕ್ ಅಂತ. ಇಲ್ಲಿ ನಮ್ಮ ಜೊತೆಲಿ ಬಂದ್ರಲ್ಲ ಅವರು 5 ಜನ ಫ್ರೆಂಡ್ಸು, ಕಂಪ್ನಿ ಮಾಡ್ಕೊಂಡು ಫ್ರೆಂಡ್ಸ್ ಆಗಿರೋದು. 3 ಜನ ಅಕ್ಕಂದ್ರು, 2 ಅಣ್ಣಂದ್ರು. ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾರೆ, ಒಬ್ಬ ಅಕ್ಕ ಈ ಕಡೆಯಿಂದ ಹೋಗಿದ್ದಾರೆ. ಅವ್ರ ಅಕ್ಕ ಮೇಲೆ ಅದೇ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಬನ್ನಿ ಗಾಯ್ಸ್, ಹೋಗಿ. ಫುಲ್ ನನ್ನ ಕೈಯಲ್ಲೇ ಆಗ್ತಾ ಇಲ್ಲ ನೋಡಿ ಗಾಯ್ಸ್, ಹೆಂಗಿದೆ. ಫುಲ್ಲು ಸ್ಲೋಪ್ ಇದೆ, ಹತ್ತಕ್ಕೆ ನನಗೆ ಫುಲ್ಲು ಎನರ್ಜಿ ಆಲ್ಮೋಸ್ಟ್ ಲಾಸ್ ಆಗಿದೆ, ಆದರೂ ಬಿಡಲ್ಲ, ಹತ್ತಾ ಇದ್ದೀನಿ ಫುಲ್ಲು. ನೋಡಿ ಗಾಯ್ಸ್, ಇಲ್ಲೊಂದು ಹುಳ ನೋಡಿ ಗಾಯ್ಸ್. ಇದು ಇಷ್ಟ ಮೇಲೆ ಹೈಟಲ್ಲಿ ಈ ಥರ ಸರ್ವೈವ್ ಆಗಿದೆ ಅಂದರೆ ನೋಡಿ ಗಾಯ್ಸ್, ಇದು ಎಷ್ಟು ಯಾವ ಥರ ಅಡಾಪ್ಟ್ ಆಗಿದೆ, ಯಾವ ಥರ ಇಲ್ಲಿ ಇದಾಗಿದೆ ಈ ಹುಳ. ಆಮೇಲೆ ಮತ್ತೆ ಈ ಹುಲ್ಲು ಇಲ್ಲ ಗಾಯ್ಸ್. ಇದು ಗುಡ್ಡ ಕುಸಿಬಾರ್ದು ಅಂದರೆ ಈ ಥರ ಹುಲ್ಲಿರಬೇಕು. ಮರ ಇದ್ರೆ ಗುಡ್ಡ ಕುಸಿತ ಆಗತ್ತೆ ಗಾಯ್ಸ್, ಮರ ಇರಬಾರ್ದು ಬೆಟ್ಟದ್ದು. ಇದ್ರ ಮೇಲೆ ಇಲ್ಲ, ಈ ಥರ ಹುಲ್ಲು ಈ ಥರ ಎಲ್ಲ ಇದ್ರೇ ಗುಡ್ಡ ಕುಸಿತ ಆಗಲ್ಲ, ಚೆನ್ನಾಗಿರುತ್ತೆ ನೋಡಿ ಗಾಯ್ಸ್. ಬನ್ನಿ ಮೇಲೆ ಹೋಗೋಣ. ಇನ್ನು ಫುಲ್ ಅಂದರೆ ಫುಲ್ ಕೋಲ್ಡ್ ಇದೆ ಗಾಯ್ಸ್. ಒಂದು ಆವ್ರೇಜ್ ಒಂದು 50 km/h ಸ್ಪೀಡಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಮತ್ತೆ ನೋಡಿ ಗಾಯ್ಸ್, ಹೆಂಗಿದೆ. ಪ್ಲಾಸ್ಟಿಕ್ ಹಾಕಿದ್ದೀರಾ ನೋಡಿ ಗಾಯ್ಸ್, ಇಲ್ಲಿ ಫುಲ್ ಪ್ಲಾಸ್ಟಿಕ್ಕು, ಬರೀ ಪ್ಲಾಸ್ಟಿಕ್ ಹಾಕಿದ್ದೀರಾ. ಬರ್ತೀರಾ ಈ ಥರ ಜಾಗನ ಹಾಳು ಮಾಡಿಬಿಟ್ಟು ಹೋಗ್ಬೇಡಿ ಗಾಯ್ಸ್ ಪ್ಲೀಸ್. ಓಕೆ, ನಿಮ್ಮ ಹತ್ರ ಕೇಳ್ಕೊಳ್ಳೋದಷ್ಟೇ. ಈ ಥರ ನೋಡಿ, ಅಲ್ಲೊಂದು ಪ್ಲಾಸ್ಟಿಕ್ ಇದೆ. ಸುಮ್ಮನೆ ನೀವು ಮಜಾ ಮಾಡ್ಕೊಂಡು ಹೋಗೋಕ್ಕೆ ಪ್ರಕೃತಿನ ಹಾಳು ಮಾಡಬೇಡ್ರಿ. ಈಗ ನೋಡಿ ಗಾಯ್ಸ್, ನಾವು ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಲ್ವಾ, ಅದೇನು ಗೊತ್ತಾ, ನಾವು 2-3 ಗುಡ್ಡ ಹೇಳಿದ್ನಲ್ಲ ನಾನು, ಹೇಗೆ ಕೇಳಿದ್ರಿ ಅಂತ. ಆ
ಥರ ಹತ್ತಿ ಇಳಿದಿರೋದು ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದು. ಅದು 1800 ಮೀಟ್ರಲ್ಲಿದ್ದೀರಿ. ಇದು ನಾನು ಹೇಳಿದ ಅಡಿ ಅಲ್ಲಿ ಮೇಲೆ ಬರ್ದಿರೋದು ಫೀಟ್ಸಲ್ಲಿ, ಇದು ಮೀಟರ್ಸಲ್ಲಿದೆ. ಬನ್ನಿ ಗಾಯ್ಸ್ ಮೇಲೆ ಹೋಗೋಣ. ಹಂಗೆ ಮೇಲೆ 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 ಮೇಲೆ. ಇವಾಗ ನಾನೇನು 3 ಕಾಲಾಗಿದೆ ನನಗೆ, ಕೈನೂ ಕೂಡ ಕಾಲು ಥರ ಯೂಸ್ ಮಾಡಿಕೊಂಡು ಮೇಲೆ ಹತ್ತಾ ಇರೋದು. ಮಸ್ತ್ ಕಷ್ಟ ಐತೆ ಗಾಯ್ಸ್. ಅಲ್ಲೆಲ್ಲ ರೋಡ್ ಇದೆ ಟಾಪರ್ಗೆ ಹೋಗೋಕ್ಕೆ, ಬಟ್ ರೋಡು ಸುಮ್ಮನೆ ವೇಸ್ಟ್ ಗಾಯ್ಸ್. ಈ ಥರ ಎಲ್ಲ ಬಂದಮೇಲೆ ಅಡ್ವೆಂಚರ್ ಮಾಡಬೇಕು. ನೋಡಿ ಗಾಯ್ಸ್, ವ್ಯೂ ಮೇಲೆ ಹತ್ತು ನಿಂತ್ಕೊಂಡೆ ಹೆಂಗಿದೆ ಅಂದರೆ ಯಾವುದೋ ಬೇರೆ ಲೋಕಕ್ಕೆ ಬಂದಂಗೆ ಇದೆ. ಮೇಲೆ ಇನ್ನು ಫುಲ್ ತಣ್ಣನೆ ಗಾಳಿ, ತಣ್ಣನೆ ವೆದರು, ಮಸ್ತ್ ಗಾಯ್ಸ್ ಇದು. ಗಾಯ್ಸ್ ಫೈನಲ್ಲಾಗಿ ಬಂದಿದ್ದೀನಿ. ಫುಲ್ಲು ಇಳಿಜಾರಿದೆ. ಮೇಲೆ ಹತ್ಬಿಡೋಣ ಬನ್ನಿ, ಇನ್ನೇನು ಸ್ವಲ್ಪನೇ ಇರೋದು ಮೇಲೆ. ಬನ್ನಿ ಗಾಯ್ಸ್ ಹೋಗೋಣ. ಬಿಡಲ್ಲ ಗಾಯ್ಸ್, ಹತ್ತೀನಿ ಫುಲ್ಲು ಇದೇ ಥರನೇ ಕೆಳಗಡೆಯಿಂದ 4 ಒಂದು ಟೋಟಲ್ 4 ಅಲ್ವ ಇರೋದು, ಫುಲ್ 4 ಇದೇ ಥರನೇ ಹತ್ತಿರೋದು. ಏನು ರೋಡ್ ವೇ ಯೂಸ್ ಮಾಡಿಲ್ಲ, ಬರೀ ಇದೇ ಥರನೇ ಹತ್ತಿರೋದು. ಅಕ್ಕ ಹತ್ಕೊಂಡ್ಬಿಟ್ಟವ್ರೆ. ಅಕ್ಕನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಈಗ ಕೇಳ್ತೀನಿ. ಅಕ್ಕ ನೋಡಿ ಹೆಂಗೆ ರಿಪ್ಲೈ ಕೊಡೋದು. ಇದೇ ಅಕ್ಕನೇ ನಾನು ಹೇಳಿದ್ರಲ್ಲ, ಅವ್ರ ಅಕ್ಕ ಈ ಥರ ಹೋದ್ರು, ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಅಂತ ಹೇಳ್ತಿದ್ದಾರೆ ಅಕ್ಕ. ಬನ್ನಿ ಅಕ್ಕ ಹೋಗೋಣ ಮೇಲೆ. ಎದ್ದೋಳಿ ಅಕ್ಕ. ಬನ್ನಿ ಗಾಯ್ಸ್, ನೀವು ನೋಡಿ ಅಕ್ಕ, ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಕ್ಕ. ಬನ್ನಿ ಗಾಯ್ಸ್ ಮೇಲೆ ತಂದು ನೋಡಿ. ಆಲ್ಮೋಸ್ಟ್ ಮೇಲೆ ರೀಚ್ ಆಗಿಬಿಟ್ರಿ. ನೋಡಿ ನಾನು ಹಿಂದೆ ಇದೆಯಲ್ಲ ಅದೇ ಟಾಪು. ಇಲ್ಲಿ ಉಸಿರು ತಗೊತಾ ಇದ್ದೀನಿ ನೋಡಿ ಗಾಯ್ಸ್, ಅದೇ ಟಾಪು. ಸಾಧಿಸ್ಬಿಟ್ಟೆ ಗಾಯ್ಸ್, ಅದೇ ಟಾಪು. ಯಾವ ಥರ ಅಂದರೆ ಪ್ರಾಣ ಹೋಗುತ್ತೆ ಗಾಯ್ಸ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಇಲ್ಲಿಂದ ಒಂದು ಜಂಪ್ ಹಾಕೊಂಡು ನೋಡಿ, ಇದೇ ಗಾಯ್ಸ್ ಹೈಯೆಸ್ಟ್ ಪೀಕು. ಅಲ್ಲೊಂದು ದೇವಸ್ಥಾನ ಇದೆ, ಅದು ಮುಗಿದ್ರೆ ಟ್ರಕ್ ಫುಲ್ ಕಂಪ್ಲೀಟ್ ಆಗುತ್ತೆ ಅಲ್ಲೋದ್ರೆ ಅಷ್ಟೇ ಗಾಯ್ಸ್. ನೋಡಿ ಈಗ ಕೆಳಗಡೆ ಇಳಿದು ಆ ಕಡೆ ಹೋಗ್ಬೇಕು. ಫುಲ್ ಸೌದೆ ಇಟ್ಟವ್ರೆ. ಸೌದೆ ಎಂದಿಕಂದ್ರೆ ದೇವಸ್ಥಾನ ಅಲ್ಲಿ ಪ್ರಸಾದ ಕೊಡ್ತಾರೆ, ಅದನ್ನ ರೆಡಿ ಮಾಡೋಕ್ಕೆ ಸೌದೆ. ಅದೇ ನೋಡಿ ಗೈಸ್, ಅಲ್ಲಿ ಲೈಟ್ನಿಂಗ್ ಅರೆಸ್ಟರ್ ಹಾಕಿದ್ದಾರೆ. ಅಲ್ಲಿ ಲೈಟ್ನಿಂಗ್ ಅರೆಸ್ಟರ್ ಅಂದ್ರೆ ಮಿಂಚು ಗುಡುಗು ಏನಾದ್ರು ಬಿದ್ದರೆ ಅಲ್ಲಿ ಬೀಳಲಿ ಅಂತ, ಯಾರು ಜನಗೇನು ಹಾನಿ ಆಗದೆ ಅಲ್ಲಿ ಬೀಳಲಿ ಅಂತ ಗಾಯ್ಸ್. ಇಲ್ಲಿ ನೆಟ್ವರ್ಕ್ ಝೀರೋ ಗಾಯ್ಸ್, ಏನು ಸಿಕ್ಕಲ್ಲ, ಒಂಚೂರು ಸಿಕ್ಕಲ್ಲ. ನೋಡಿ ಗಾಯ್ಸ್, ಒಬ್ಬ ಅಣ್ಣ ಬಂದರು, ಒಬ್ಬ ಅಕ್ಕ ಬಂದರು, ಇನ್ನೂ 3 ಜನ ಬರಬೇಕು. ಕೆಳಗಡೆಯಿಂದ ಬರ್ತಾ ಇದ್ದಾರೆ. ಬನ್ನಿ ನಾವು ಒಂದು ರೌಂಡ್ ಹಾಕೊಂಬರೋಣ. ನೋಡಿ ಗಾಯ್ಸ್, ಇದು ಈ ಬೆಟ್ಟ ಹೆಸರು ಮತ್ತು ಎಲ್ಲಿ ಯಾರು ಕಟ್ಟಿದ್ರು ಏನಂತೆಲ್ಲ ಇದೆ. ಇದನ್ನು 1966 ಕಟ್ಟಿರೋದು. ಮತ್ತು ಇದನ್ನು ಕಟ್ಟೋಕ್ಕೆ ದಾನ ಮಾಡಿರೋ ಹೆಸರುಗಳೆಲ್ಲ ಇಲ್ಲಿದೆ. ಮತ್ತು ನೋಡಿ ಗಾಯ್ಸ್, ದೇವಸ್ಥಾನ ನೋಡ್ಬೋದು. ಇಲ್ಲಿ ಒಳಗಡೆ ದೇವರಿದ್ದಾರೆ. ಮೇಲೆ ಪೀಕ್ ಮೇಲೆ ಗಾಯ್ಸ್, ಪ್ರತಿಯೊಂದು ಪೀಕ್ ಮೇಲೇನೂ ದೇವ್ರು ಇರ್ತಾರೆ. ಇಲ್ಲಿ ದೇವರಿದ್ದಾರೆ, ದೇವ್ರ ದರ್ಶನ ಆಯಿತು. ಈಗ ಬನ್ನಿ ಗಾಯ್ಸ್ ಹೋಗಿ. ಈಗ ಆಚೆ ಒಂದು ವ್ಯೂ ಟಾಪ್ಗೆ ರೀಚ್ ಆಗಿ ಅಂಬ್ಲಿ ಕುಡಿತಾ ಇದ್ದಾರೆ. ಕನ್ನಡ Telugu we are eating finally. No, you in Telugu you are drinking, not eating. No. Ragi Java. Formal time. I told you. ಸೊ ಗಾಯ್ಸ್, ಪ್ರಸಾದ ತಿಂದು ನಮ್ಮ ತೊಟ್ಟೆ ನಾವೇ ತೊಳೆದು ದೇವ್ರ ದರ್ಶನ ಆಯಿತು. ಈಗ ಒಂದು ರೌಂಡ್ ಹೋಗೋಣ ದೇವಸ್ಥಾನ. ಬನ್ನಿ. ದೇವಸ್ಥಾನ ನೋಡ್ಬೋದು. ಎಲ್ಲ ಇದು ನಮ್ಮ
ಧ್ವಜಾನ ಸ್ತಂಭ. ಮತ್ತೆ ಯಾವ ವ್ಯೂ ಆಯ್ತಿದೆ. ಈಗ ನೋಡಿ ಕಾಯಿ ಗಾಯ್ಸ್ ಮೇಲೆ ಅಂತೂ ಫುಲ್ಲು ಅಷ್ಟು ಮಸ್ತಿತ್ತು ವ್ಯೂಸ್ ಎಲ್ಲ. ಅಲ್ಲಿ ಹೋಗಿ ಅಂಬ್ಲಿ ಕುಡ್ದಿದ ತಕ್ಷಣ ಸುಸ್ತೆಲ್ಲ ಹೋಗ್ಬಿಡ್ತು. ದೇವ್ರ ದರ್ಶನ ಚೆನ್ನಾಗಾಯ್ತು. 1900 ಮೀಟ್ರ್ ಇದೆ ಮೀಟರ್ಸಲ್ಲಿ. ಅಡಿಗೆಯಲ್ಲಿ 6300 ಅಡಿ ಇದೆ. ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದಾರೆ ಗಾಯ್ಸ್. ಬನ್ನಿ ಹೋಗೋಣ. ಅವರೆಲ್ಲ ಆಲ್ರೆಡಿ ಹೋಗಿದ್ದಾರೆ. ನನ್ನ ಫ್ರೆಂಡ್ ಹೋಗಿದ್ದಾನೆ. ಮತ್ತು ಅವರು ಹೈದ್ರಾಬಾದಿನ ಬಂದು ಅವರು ಅಣ್ಣ ಮತ್ತು ಅಕ್ಕಂದ್ರೆ ಇದ್ರಲ್ಲ, ಅವರು ಮುಂದೆ ಹೋಗಿದ್ದಾರೆ ಗಾಯ್ಸ್. ಇವಾಗ ಹಿಂದೆ ನನ್ನ ಒಬ್ಬರೇ ಬರ್ತಾ ಇರೋದು. ಬನ್ನಿ ಗಾಯ್ಸ್ ಹೋಗೋಣ. ಇವಾಗಿದು ಡಿಕ್ಲೈನ್ ಆಗತ್ತೆ ನೋಡಿ. ಡಿಕ್ಲೈನ್ ಆಗ್ತಾ ಇದೆ ನೋಡಿ. ಆವಾಗಲೇ 1900 ಮೀಟ್ರ್ ಇತ್ತು, ಇವಾಗ 1800 ಮೀಟ್ರ್ ಆಗಿದೆ. ಇನ್ನು ಕೆಳಗಡೆ ಹೋಗ್ತಾ ಹೋಗ್ತಾ ಡಿಕ್ಲೈನ್. ಯಾಕಂದರೆ ನಾವು ಬೆಟ್ಟ ಇಳಿತಿದ್ರಲ್ಲ ಗಾಯ್ಸ್, ಅದಕ್ಕೆ ಡಿಕ್ಲೈನ್ ಆಗುತ್ತೆ. ಮತ್ತು ನೋಡಿ ಗಾಯ್ಸ್, ಹತ್ತೋವಾಗ ಹೆಂಗೆ ಹತ್ತು ಬಿಡ್ಬೋದು, ಬಟ್ ಇಳಿಯುವಾಗ ಮಾತ್ರ ಹುಷಾರಾಗಿ ಇಳಿಬೇಕು ಗಾಯ್ಸ್. ಮತ್ತು ಫುಲ್ಲು ಚಳಿ ಆಗುತ್ತೆ. ಎಲ್ಲ ಸ್ವೆಟರ್ಸು ಮತ್ತು ರೈನ್ ಕೋಟ್ಸ್ ಎಲ್ಲ ಹಾಕೊಂಡ್ಬನ್ನಿ, ಹುಷಾರಾಗಿ ಬನ್ನಿ. ಮತ್ತು ಕಿವಿ ನೋವು ಬರುತ್ತೆ ಸ್ಟ್ರೈಟಲ್ಲಿ ಬಂದು. ಇಷ್ಟು ಗಾಳಿ ಎಲ್ಲ ಬೀಸತ್ತಲ್ಲ ಗಾಯ್ಸ್, ಫುಲ್ಲು ಡೈರೆಕ್ಟ್ ಕಿವಿ ಒಳಗಡೆ ಹೋಗಿ ಕಿವಿ ಎಲ್ಲ ನೋವೆಲ್ಲ ಆಗೋದು ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮ್ಮ ಆರೋಗ್ಯ ಮೇಲೆ ನೀವೇ ಗಮನ ಕೊಡಿ. ಮತ್ತು ಗಾಯ್ಸ್ ನೋಡಿ, ಟ್ರಕ್ ಡೌನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೋಗ್ತೀನಿ. ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂದರೆ ಇನ್ನೂ ಟೈಮ್ ಇದೆ. ನೆಕ್ಸ್ಟ್ ಪ್ಲೇಸ್ ಹೋಗಿ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಇವಾಗೇನಾದರೂ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಇರೋ ಲಿಂಕ್ನ ಕಾಪಿ ಮಾಡಿ ನಿಮ್ಮ ಸ್ಟೋರಿಗೆ ಹಾಕ್ಕೊಳ್ಳಿ. ನೀವು ಒಂದು ಸ್ಟೋರಿಗೆ ಹಾಕೋದ್ರಿಂದ ನನಗೆ ವ್ಯೂಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಬರ್ತಾರೆ. ದಯವಿಟ್ಟು ಮಾಡಿ ಗಾಯ್ಸ್ ಪ್ಲೀಸ್. ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಇರಲಿ ಗಾಯ್ಸ್. ಮತ್ತೊಂದು ವಿಡಿಯೋ ಹಾಕಿರ್ತೀನಿ ಈ ಬೆಟ್ಟದ್ದು. ಮತ್ತು ಈ ಬೆಟ್ಟ ಇನ್ಫಾರ್ಮೇಷನ್ ಆಯಿತು. ಈ ಬೆಟ್ಟದಲ್ಲಿ ಯಾವ ಥರ ಬಯೋಡೈವರ್ಸಿಟಿ ಇದೆ, ಈ ಬೆಟ್ಟ ಹೆಂಗಿದೆ ಏನು ಅಂತ ಇನ್ನೊಂದು ವಿಡಿಯೋ ಹಾಕಿರ್ತೀನಿ, ಅದನ್ನು ನೋಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಸಪೋರ್ಟ್. ಥ್ಯಾಂಕ್ ಯು. ಇವರಿಂದ ಮತ್ತೆ ಅವರಿಂದ ಬ್ಲಾಗ್ ಕಂಪ್ಲೀಟ್ ಆಯಿತು. ಅಕ್ಕ ಬಾಯ್ ಬಾಯ್ ಬಾಯ್. ಹಾಂ ಇವರೇ ಸೊ ಗಾಯ್ಸ್, ಇನ್ನೂ ಕತೆ ಮುಗ್ದಿಲ್ಲ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 3 ಬರುತ್ತೆ. ಪಾರ್ಟ್
3 ಏನೇನಿರುತ್ತೆ ಅಂದರೆ ಈ ಬೆಟ್ಟ ಹೆಂಗೆ ಫಾರ್ಮೇಷನ್ ಆಗೈತೆ, ಈ ಬೆಟ್ಟದಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಏನೇನೈತೆ, ಈ ಬೆಟ್ಟ ಹೆಂಗಿದೆ, ಏನೇನಿದೆ ಬೆಟ್ಟದಲ್ಲಿ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಇನ್ನೂ ಚೆನ್ನಾಗಿರುತ್ತೆ ಆ ವಿಡಿಯೋ. ಮತ್ತು ನೇಚರ್ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ, ಅದನ್ನು ಫಾಲೋ ಆಗಿ ಗಾಯ್ಸ್. ಯಾರು ನೇಚರ್ಗೆ ಹಾನಿ ಮಾಡಬೇಡ್ರಿ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಗಾಯ್ಸ್.